ಸೊ ಪ್ರಶ್ನೆಗಳ ವಿವರಣೆಯನ್ನು ನೋಡ್ತಾ ಹೋಗೋಣ. ಸೊ ಮೊದಲನೇದಾಗಿ, ನಮ್ಮ ಸೌರವ್ಯೂಹ ಇಡೀ ಆಕಾಶಗಂಗೆ ನಕ್ಷತ್ರ ಪುಂಜವನ್ನು ಸುತ್ತುತ್ತಿದೆ, ಅದು ಯಾವ ಪಥದಲ್ಲಿ ಚಲಿಸುತ್ತಿದೆ? ಅವರ್ ಸೋಲಾರ್ ಸಿಸ್ಟಮ್ ರಿವಾಲ್ವ್ಸ್ ಅರೌಂಡ್ ದ ಎಂಟೈರ್ ಮಿಲ್ಕಿ ವೇ ಗ್ಯಾಲಕ್ಸಿ, ಇನ್ ವಿಚ್ ಆರ್ಮ್ ಇಸ್ ಇಟ್ ಮೂವಿಂಗ್? ಸೊ ಆಪ್ಷನ್ಸ್ ನೋಡೋದಾದ್ರೆ, ಆಪ್ಷನ್ ಎ ಓರಿಯಾನ್ ಸ್ಪರ್ ಅಂತ ಇದೆ, ಬಿ ಪ್ರಸಿನಾಕಿಯನ್ ಅಂತ ಇದೆ, ನೆಕ್ಸ್ಟ್ ಸಿ ಬಿಲ್ವಾರ್ಡ್, ಅಥವಾ ಡಿ ಆಪ್ಷನ್ ನನ್ ಆಫ್ ದಿ ಅಬೋ, ಯಾವುದು ಅಲ್ಲ ಅಂತ. ಸೊ ಬೇಸಿಕಲಿ ಮಿಲ್ಕಿ ವೇ ಗ್ಯಾಲಕ್ಸಿ ಅನ್ನೋದು ಒಂದು ಗ್ರೂಪ್ ಆಫ್ ಸ್ಟಾರ್ಸ್ ಅನ್ನೋದು ಗೊತ್ತಿದೆ ನಮಗೆ, ಹೌದಾ? ಸೊ ಇದರಲ್ಲಿ ನಮ್ಮ ಓರಿಯನ್ ಸ್ಪರ್ ಅಂತಕ್ಕಂಥ ಒಂದು ಆರ್ಮ್ ಮೇಲೆ ಏನಾಗುತ್ತೆ, ನಮ್ಮ ಸೋಲಾರ್ ಸನ್ ಅಂತ ಏನಾಗುತ್ತೆ, ಇದು ಇದರ ಕಂಟಿನ್ಯೂಸ್ ಆಗಿ ರಿವಾಲ್ವ್ ಆಗ್ತಾ ಇದೆ. ಸೊ ಇದು ಸುಮಾರು 250 ದಶಲಕ್ಷ ವರ್ಷಗಳಿಗೆ ಒಂದ್ಸಲ ಏನಾಗುತ್ತೆ, ಇದರ ಒಂದು ಕಂಪ್ಲೀಟ್ ರೆವಲ್ಯೂಷನ್ ಮುಗಿಸ್ಕೊಂಡು ಬರುತ್ತೆ. ಅದು ನಾವು ಒಂದು ಕಾಸ್ಮಿಕ್ ಇಯರ್ ಅಂತ ಕೂಡ ಕರಿತೀವಿ, ಒಂದು ವಿಶ್ವ ವರ್ಷ ಅಂತ. ಸೊ ಇದು ನೆಲೆಸಿರೋದು ಓರಿಯನ್ ಸ್ಪರ್ ಅಂತಕ್ಕಂಥ ಆರ್ಮ್. ಸೊ ಇಲ್ಲಿ ಆಪ್ಷನ್ ನೋಡ್ಕೊಂಡಾಗ ಆಪ್ಷನ್ ಎ ಇದಕ್ಕೆ ಕರೆಕ್ಟ್ ಆಗಿದೆ. ಓರಿಯನ್ ಸ್ಪರ್ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ. ಸೊ ಮುಂದಿನ ಪ್ರಶ್ನೆ ನೋಡೋದಾದ್ರೆ, ನಮ್ಮ ಸೌರವ್ಯೂಹವು ಇಡೀ ಆಕಾಶಗಂಗೆ ನಕ್ಷತ್ರ ಪುಂಜವನ್ನು ಸುತ್ತುತ್ತಿದ್ದು, ಅದು ಎಷ್ಟು ವೇಗದಲ್ಲಿ ಚಲಿಸುತ್ತಿದೆ? ಸೊ ಇವಾಗ ಜಸ್ಟ್ ನೋಡಿದೇನು, ಓರಿಯನ್ ಸ್ಪರ್ ಅಂತಕ್ಕಂಥ ಒಂದು ಆರ್ಮ್ ಮೇಲೆ ನಮ್ಮ ಸೋಲಾರ್ ಸಿಸ್ಟಮ್ ಇದೆ ಅನ್ನೋದು ಗೊತ್ತಾಗುತ್ತೆ. ಅದು ಎಷ್ಟು ಸ್ಪೀಡಲ್ಲಿ ಹೋಗ್ತಿದೆ ಅನ್ನೋದು ನೆಕ್ಸ್ಟ್ ಕ್ವಶನ್. ಅವರ್ ಸೋಲಾರ್ ಸಿಸ್ಟಮ್ ರಿವಾಲ್ವ್ಸ್ ಅರೌಂಡ್ ದ ಎಂಟೈರ್ ಮಿಲ್ಕಿ ವೇ ಗ್ಯಾಲಕ್ಸಿ, ಅಟ್ ವಾಟ್ ಸ್ಪೀಡ್ ಇಸ್ ಇಟ್ ಮೂವಿಂಗ್? ಸೊ ಆಪ್ಷನ್ಸ್ ಬಂದಾಗ, ಎ 7,20,000 ಕಿಲೋಮೀಟರ್ ಪರ್ ಅವರ್, 5,50,000 ಕಿಲೋಮೀಟರ್ಸ್ ಪರ್ ಅವರ್ ಇರ್ಬೋದು, ನೆಕ್ಸ್ಟ್ 8 lakhs ಕಿಲೋಮೀಟರ್ ಪರ್ ಅವರ್, ಆಪ್ಷನ್ ಡಿ 6,30,000 ಕಿಲೋಮೀಟರ್ ಪರ್ ಅವರ್. ಸೊ ಇಲ್ಲಿ ನಮಗೆ ಗೊತ್ತಿರೋ ಪ್ರಕಾರ ಏನು, ಸೂರ್ಯ ಇದೆ, ಅದ್ರ ಸುತ್ತ ಬೇರೆ ಎಲ್ಲ ಗ್ರಹಗಳು ಸುತ್ತ ಇದಾವಂತ. ಆದ್ರೆ ಸೂರ್ಯ ಕೂಡ ಏನಾಗುತ್ತೆ, ನಿಂತಿಲ್ಲ. ಇದು ಕೂಡ ಏನಾಗುತ್ತೆ, ಈ ತರ ಇಡೀ ಮಿಲ್ಕಿ ವೇ ಗ್ಯಾಲಕ್ಸಿ ಸುತ್ತ ಹಿಂಗೆ ರೌಂಡ್ ಹಾಕೊಂಡು ಬರ್ತಾ ಇದೆ. ಸೊ ಇದು 250 ಮಿಲಿಯನ್ ಇಯರ್ಸ್, 250 ದಶಲಕ್ಷ ವರ್ಷಕ್ಕೊಂದ್ಸಲ ಏನಾಗುತ್ತೆ, ಒಂದು ಕಂಪ್ಲೀಟ್ ರೆವಲ್ಯೂಷನ್, ವಾರ್ಷಿಕ ಚಲನೆಯನ್ನು ಮುಗಿಸುತ್ತೆ. ಅದು ನಾವು ಕಾಸ್ಮಿಕ್ ಇಯರ್ ಅಂತ ಕರಿತೀವಿ. ಸೊ ಇದು ಎಷ್ಟು ಗಂಟೆ ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋಗ್ತಾ ಇದೆ? ಪ್ರತಿ ಗಂಟೆಗೆ 8 ಲಕ್ಷ ಕಿಲೋಮೀಟರ್ ವೇಗದಲ್ಲಿ ಚಲಿಸ್ತಾ ಇದೆ, 8 lakhs ಕಿಲೋಮೀಟರ್ ಪರ್ ಅವರ್. ಸೊ ಆಪ್ಷನ್ ಸಿ ಇದಕ್ಕೆ ಕರೆಕ್ಟ್ ಆಗಿದೆ. ಸೊ ಈ ತರ 8 lakhs ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಇದು ಚಲಿಸ್ತಾ ಏನಾಗುತ್ತೆ, ನಮ್ಮ ಮಿಲ್ಕಿ ವೇ ಗ್ಯಾಲಕ್ಸಿ 250 ಮಿಲಿಯನ್ ಇಯರ್ಸ್ ಅಲ್ಲಿ ಒಂದು ರೌಂಡ್ ರೆವಲ್ಯೂಷನ್ ಮುಗಿಸುತ್ತೆ. ಸೊ ಅದನ್ನ ಒಂದು ವಿಶ್ವ ವರ್ಷ ಅಥವಾ ಒಂದು ಕಾಸ್ಮಿಕ್ ಇಯರ್ ಅಂತ ಕರಿತೀವಿ. ಸೊ ಮುಂದಿನ ಪ್ರಶ್ನೆ, ಸೂರ್ಯನ ಕುರಿತ ಅಧ್ಯಯನವನ್ನು ಏನೆಂದು ಕರೆಯುವರು? ಸೊ ವಾಟ್ ಈಸ್ ದ ಸ್ಟಡಿ ಆಫ್ ದಿ ಸನ್ ಕಾಲ್ಡ್? ಸೊ ಆಪ್ಷನ್ ಎ ಹೀಲಿಯೋಸಿಸ್ಮಾಲಜಿ ಇದೆ, ಆಪ್ಷನ್ ಬಿ ಸೋಲಾರ್ಗ್ರಫಿ ಇದೆ, ಸಿ ಸ್ಟೆಲಾಲಜಿ, ಸೊ ಡಿ ಹೀಲಿಯೋಲಜಿ. ಎಲ್ಲ ಆಪ್ಷನ್ಸ್ ನೋಡ್ಕೊಂಡಾಗ ಒಂದಕ್ಕೊಂದು ಸಿಮಿಲಾರಿಟಿ ಅನ್ಸುತ್ತೆ, ಬಟ್ ಎಕ್ಸಾಕ್ಟ್ ಆಪ್ಷನ್ ಇದಕ್ಕೆ ಹೀಲಿಯೋಸಿಸ್ಮಾಲಜಿ. ಸೊ ಸ್ಟಡಿ ಅಬೌಟ್ ಸನ್ ಇಸ್ ಕಾಲ್ಡ್ ಹೀಲಿಯೋಸಿಸ್ಮಾಲಜಿ. ಈವನ್ ಕೆಲವೊಂದ್ಸಲ ಇದನ್ನ ಹೀಲಿಯೋಫಿಸಿಕ್ಸ್ ಅಂತ ಕೂಡ ಪದ ಬಳಸ್ತಾರೆ. ಹೀಲಿಯೋಫಿಸಿಕ್ಸ್, ಸ್ಟಡಿಂಗ್ ಅಬೌಟ್ ದಿ ಸನ್ ಡೈನಾಮಿಕ್ಸ್, ಸೂರ್ಯನ ವಿವಿಧ ಆಯಾಮಗಳ ಬಗ್ಗೆ ಅಧ್ಯಯನ ಮಾಡೋದು ನಾವು ಹೀಲಿಯೋಫಿಸಿಕ್ಸ್ ಅಥವಾ ಹೀಲಿಯೋಸಿಸ್ಮಾಲಜಿ ಅಂತ ಪದ ಬಳಸ್ತೀವಿ. ಸೊ ಇದು the science of studying the sun and its influence throughout the solar system is called heliophysics. ಸೊ ಇದು ಗೊತ್ತಿರಬೇಕು. ಹೀಲಿಯೋಸಿಸ್ಮಾಲಜಿ ಅನ್ನೋ ಒಂದು ಪದನ ಕಾಯಿನ್ ಮಾಡಿದ್ದು ಡೌಗ್ಲಾಸ್ ಗಫ್ ಅಂತಕ್ಕಂಥ ಒಂದು ಸೈಂಟಿಸ್ಟ್. ಸೊ ಇದು ಗೊತ್ತಿರಬೇಕು. ಸೊ ಇದಕ್ಕೆ ಆಪ್ಷನ್ ಎ ಹೀಲಿಯೋಸಿಸ್ಮಾಲಜಿ ಇಸ್ ದ ಕರೆಕ್ಟ್ ಆಪ್ಷನ್. ಮುಂದಿನ ಪ್ರಶ್ನೆ, ಕ್ವಶನ್ ನಂಬರ್ 44. ಸೂರ್ಯನು ಈ ಕೆಳಕಂಡ ಯಾವ ಪದರ ಕೇವಲ ಗ್ರಹಣದ ಸಮಯದಲ್ಲಿ ಮಾತ್ರ ಕಾಣಿಸುತ್ತದೆ? Which of the following layers of the sun will be visible only during an eclipse? ಸೊ ಗ್ರಹಣ ಅನ್ನೋದು ಗೊತ್ತಿದೆ. ಸೊ ಈ ಸಮಯದಲ್ಲಿ ಯಾವ ಸೂರ್ಯನ ಪದರ ಕಾಣಿಸ್ಕೊಳ್ಳುತ್ತೆ ಅಂತ ಬಂದಾಗ, ಸೊ ಆಪ್ಷನ್ ಎ ಕೊರೋನಾ ಇದೆ, ಬಿ ವಿಕಿರಣ ವಲಯ ಇದೆ, ಸೊ ಆಪ್ಷನ್ ಸಿ ದ್ಯುತಿಗೋಳ ಇದೆ, ಸೊ ಡಿ ವರ್ಣಗೋಳ. ಸೊ ಎ ಕೊರೋನಾ, ಬಿ ರೇಡಿಯೇಷನ್ ಝೋನ್, ಸಿ ಫೋಟೋಸ್ಫಿಯರ್, ಡಿ ಕ್ರೋಮೋಸ್ಫಿಯರ್. ಸೊ ಎಕ್ಸ್ಪ್ಲನೇಷನ್ ನೋಡೋದಾದ್ರೆ, ಸೊ ಇದು ಕಂಪ್ಲೀಟ್ ಟೋಟಲ್ ಸೋಲಾರ್ ಎಕ್ಲಿಪ್ಸ್. ಸೊ ಈ ಸಮಯದಲ್ಲಿ ಏನಾಗುತ್ತೆ, ಸಣ್ಣದು ಔಟರ್ ಲೇಯರ್ ಕೊರೋನಾ ಇದೆ. ಓಕೆ, ಸೊ ಕೊರೋನಾ ಪದರ ಇದು ಏನಾಗುತ್ತೆ, ನಮಗೆ ಸೂರ್ಯನ ಹೊರಪದರವಾಗಿದ್ದು ನಾರ್ಮಲ್ ದಿವಸಗಳಲ್ಲಿ ನಮಗೆ ಇದು ಕಾಣಿಸ್ಕೊಳ್ಳಲ್ಲ. ಕೇವಲ ಈ ತರ ಚಂದ್ರ ಬಂದ್ಬಿಟ್ಟು ಸೂರ್ಯನ ಮರೆಮಾಚಿದಾಗ, ಸೊ ಅವಾಗ ಮಾತ್ರ ಏನಾಗುತ್ತೆ, ಈ ಸೂರ್ಯನ ಹೊರಪದರ ಕಾಣಿಸ್ಕೊಳ್ತಿರುತ್ತೆ. ಆಕ್ಚುಲಿ ಇದು ನೋಡ್ತಾ ಇರೋದು, ಸೊ ಇದು ಮೂನ್, ಸೊ ಇದು ಚಂದ್ರ, ಇದೇನಾಗುತ್ತೆ ಹಿಂದ್ಗಡೆ ಇರ್ತಕ್ಕಂಥ ಸೂರ್ಯನ ಮರೆಮಾಚಿದೆ. ಸೊ ಅವಾಗ ಏನಾಗುತ್ತೆ, ಸೂರ್ಯನ ಈ ಹೊರಪದರ ನಮಗೆ ಕೊರೋನಾ ಪದರ ಕಾಣಿಸ್ಕೊಳ್ಳೋದು. ಸೊ ಹಂಗಾಗಿ ಆಪ್ಷನ್ ಎ ಕೊರೋನಾ ಇಸ್ ದ ಕರೆಕ್ಟ್ ಆಪ್ಷನ್. ಕೊರೋನಾ ಅಂದ ತಕ್ಷಣ ನಿಮ್ಮ ವೈರಸ್ ಅಂತ ರಾಂಗ್ ಇಮ್ಯಾಜಿನೇಷನ್ ಮಾಡ್ಕೋಬಾರ್ದು. ಕೊರೋನಾ ವೈರಸ್ಗೂ ಸಣ್ಣ ಔಟರ್ ಲೇಯರ್ಗೂ ಯಾವುದೇ ರೀತಿ ಸಂಬಂಧ ಇಲ್ಲ, ಗೊತ್ತಿರಬೇಕು. ಓಕೆ, ನೆಕ್ಸ್ಟ್ ಕ್ವಶನ್. ಸೂರ್ಯನ ಮೇಲ್ಮೈನಲ್ಲಿ ಸೌರ ಕಲೆಗಳು ಮತ್ತು ಸೌರ ಸ್ಫೋಟಗಳು ಉಂಟಾಗಲು ಕಾರಣ? ಸೊ ವಾಟ್ ಕಾಸಸ್ ದಿ ಸೋಲಾರ್ ಸ್ಪಾಟ್ಸ್ ಅಂಡ್ ಸೋಲಾರ್ ಎಕ್ಸ್ಪ್ಲೋಷನ್ ಟು ಅಕರ್ ಆನ್ ದಿ ಸನ್ ಸರ್ಫೇಸ್?
ಸೊ ಸೂರ್ಯನ ಮೇಲ್ಮೈನಲ್ಲಿ ಸೌರ ಕಲೆಗಳು ಕಾಣಿಸ್ಕೊಳ್ಳುತ್ತೆ. ಅದಕ್ಕೆ ಏನ್ ರೀಸನ್ ಅಂತ ಬಂದಾಗ, ಫಸ್ಟು ಬೈಜಿಕ ಸಮ್ಮಿಲನದಲ್ಲಿ ವ್ಯತ್ಯಾಸ, ದ ಡಿಫರೆನ್ಸ್ ಇನ್ ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್. ಸೊ ಆಪ್ಷನ್ ಬಿ ಅಂತ ಬಂದಾಗ ಸೂರ್ಯನ ಅಯಸ್ಕಾಂತೀಯ ಶಕ್ತಿ ಮತ್ತು ತಾಪಮಾನದಲ್ಲಿ ವ್ಯತ್ಯಾಸ, ಡಿಫರೆನ್ಸ್ ಇನ್ ದ ಮ್ಯಾಗ್ನೆಟಿಕ್ ಎನರ್ಜಿ ಅಂಡ್ ಟೆಂಪರೇಚರ್ ಆಫ್ ದಿ ಸನ್. ಸೊ ನೆಕ್ಸ್ಟ್ ಆಪ್ಷನ್ ಸಿ ಬಂದಾಗ ಬೋತ್ ಎ ಅಂಡ್ ಬಿ. ನೆಕ್ಸ್ಟ್ ಡಿ ಯಾವುದು ಅಲ್ಲ ಅಂತ ಹೇಳ್ತಿದ್ದಾರೆ. ಸೊ ಬೋತ್ ಎ ಅಂಡ್ ಬಿ ನನ್. ಸೊ ಇಲ್ಲಿ ನೋಡೋದಾದ್ರೆ ಸೂರ್ಯನ ಮೇಲ್ಮೈಯಲ್ಲಿ ಅಂತ ಬಂದಾಗ ಈ ತರ ಕೆಲವೊಂದಿಷ್ಟು ಕಪ್ಪು ಕಲೆಗಳು ಕಾಣಿಸ್ಕೊಳ್ಳುತ್ತೆ. ಸೂರ್ಯನ ಹೊರಪದರ ಈ ತರ ಕಾಣಿಸ್ಕೊಳ್ಳುತ್ತೆ. ಸೊ ಇಲ್ಲಿ ಮೇಲ್ಮೈ ತಾಪಮಾನ ನಮಗೆ 6000 ಡಿಗ್ರಿ ಸೆಲ್ಸಿಯಸ್ ಕಾಣಿಸ್ಕೊಳ್ಳುತ್ತೆ. ಅದೇ ಸೂರ್ಯನ ಕೇಂದ್ರ ಭಾಗ ಬಂದಾಗ ನಮಗೆ ಸುಮಾರು 1.5 ಕೋಟಿವರೆಗೂ ಉಷ್ಣಾಂಶ ಕಾಣಿಸ್ಕೊಳ್ಳುತ್ತೆ. ಸೊ ಮೇಲ್ಮೈ ತಾಪಮಾನ ಇಷ್ಟೊಂದು ಇದ್ರೂ ಕೂಡ ಏನಾಗುತ್ತೆ, ಕೆಲವೊಂದು ಕಡೆ ನಮಗೆ ಈ ಬೈಜಿಕ ಸಮ್ಮಿಲನದಲ್ಲಿ ವ್ಯತ್ಯಾಸ ಉಂಟಾಗುತ್ತೆ. ಸೂರ್ಯನ ಈ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಕೂಡ ಏನಾಗುತ್ತೆ, ವ್ಯತ್ಯಾಸ ಕಾಣಿಸ್ಕೊಳ್ಳುತ್ತೆ. ದ ಡಿಫರೆನ್ಸ್ ಇನ್ ದ ಮ್ಯಾಗ್ನೆಟಿಕ್ ಎನರ್ಜಿ ಅಂಡ್ ಟೆಂಪರೇಚರ್ ಆಫ್ ದಿ ಸನ್. ಸೊ ಈ ಕಾರಣಕ್ಕೆ ಏನಾಗುತ್ತೆ, ನಮಗೆ ಕೆಲವೊಂದು ಕಡೆ ಈ ತರ ಕಪ್ಪು ಡಾಟ್ಸ್ಗಳು ಕಾಣಿಸ್ಕೊಳ್ಳುತ್ತೆ. ಇವನ್ನ ಸನ್ ಸ್ಪಾಟ್ಸ್, ಸೌರ ಕಲೆಗಳು ಅಂತ ಕರಿತೀವಿ. ಸೊ ಹಂಗಾಗಿ ಆಪ್ಷನ್ ಸಿ ಬೋತ್ ಎ ಅಂಡ್ ಬಿ ಅನ್ನೋದು ಕೂಡ ಏನಾಗುತ್ತೆ, ಕರೆಕ್ಟ್ ಆಗುತ್ತೆ. ಯಾಕಂದ್ರೆ ಟೆಂಪರೇಚರ್ ಡಿಫರೆನ್ಸ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ, ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್ ಮೇಲ್ಗಡೆ. ಸೊ ಹಂಗಾಗಿ ಏನಾಗುತ್ತೆ, ಆಪ್ಷನ್ ಸಿ ಬೋತ್ ಎ ಅಂಡ್ ಬಿ. ಇದರಿಂದ ಏನಾಗುತ್ತೆ, ನಮಗೆ ಸನ್ ಸ್ಪಾಟ್ಸ್ ಮತ್ತೆ ಸೋಲಾರ್ ಎಕ್ಸ್ಪ್ಲೋಷನ್ಸ್ ಅಥವಾ ಸೌರ ಸ್ಫೋಟಗಳು ಮತ್ತು ಸೌರ ಕಲೆಗಳು ಉಂಟಾಗುತ್ತೆ ಅಂತ ಹೇಳ್ಬೋದು. ಸೊ ಆಪ್ಷನ್ ಸಿ ಇದಕ್ಕೆ ಕರೆಕ್ಟ್ ಆಗಿದೆ, ಬೋತ್ ಎ ಅಂಡ್ ಬಿ. ಸೊ ಮುಂದಿನ ಪ್ರಶ್ನೆ, ಒಂದು ಖಗೋಳಮಾನವೆಂದರೆ? ಸೊ ವಾಟ್ ಈಸ್ ದ ಒನ್ ಆಸ್ಟ್ರೋನಾಮಿಕಲ್ ಯೂನಿಟ್? ಸೊ ಎ ಆಪ್ಷನ್ ಅಂತ ಬಂದಾಗ ಇಲ್ಲಿ ಸೌರವ್ಯೂಹ ಇಡೀ ನಕ್ಷತ್ರ ಪುಂಜವನ್ನು ಸುತ್ತಲೂ ತೆಗೆದುಕೊಳ್ಳುವ ಸಮಯ. ಆಪ್ಷನ್ ಬಿ ಸೌರವ್ಯೂಹದ ಗಾತ್ರವನ್ನು ಅಳೆಯುವ ಮಾಪನ. ಆಪ್ಷನ್ ಸಿ ಭೂಮಿ ಮತ್ತು ಸೂರ್ಯನ ನಡುವಿನ ಅಂತರ. ಆಪ್ಷನ್ ಡಿ ಗ್ರಹಗಳ ಗಾತ್ರವನ್ನು ಅಳೆಯುವ ಮಾಪನ. ಸೊ ದ ಟೈಮ್ ಇಟ್ ಟೇಕ್ಸ್ ಫಾರ್ ದಿ ಸೋಲಾರ್ ಸಿಸ್ಟಮ್ ಟು ಆರ್ಬಿಟ್ ಎಂಟೈರ್ ಮಿಲ್ಕಿ ವೇ ಗ್ಯಾಲಕ್ಸಿ. ಇದು ಆಪ್ಷನ್ ರಾಂಗ್ ಆಗುತ್ತೆ, ಯಾಕಂದ್ರೆ ಇದನ್ನ ಒನ್ ಕಾಸ್ಮಿಕ್ ಇಯರ್ ಅಂತ ಕರಿತೀವಿ ಅಂತ ಹೇಳಿದೆ. ಹೌದಾ? ಸೊ ಒಂದು ವಿಶ್ವ ವರ್ಷ ಅಂತ ಕರಿತೀವಿ. ಇಡೀ ನಮ್ಮ ಸೌರ ವ್ಯವಸ್ಥೆ ಆಕಾಶಗಂಗೆ ನಕ್ಷತ್ರ ಪುಂಜವನ್ನು ಸುತ್ತು ಹಾಕೊಂಡು ಬರೋದಕ್ಕೆ 250 ದಶಲಕ್ಷ ವರ್ಷಗಳನ್ನ ತಗೊಳುತ್ತೆ. ಸೊ ಹಂಗಾಗಿ ಅದನ್ನ ನಾವು ಒಂದು ಕಾಸ್ಮಿಕ್ ಇಯರ್ ಅಂತ ಕರಿತೀವಿ. ಸೊ ಹಂಗಾಗಿ ಆಪ್ಷನ್ ಎ ರಾಂಗ್ ಅಂತ ಗೊತ್ತಾಯ್ತು. ನೆಕ್ಸ್ಟ್ ಸೌರವ್ಯೂಹದ ಗಾತ್ರವನ್ನು ಅಳೆಯುವ ಮಾಪನ, ಇದು ಕೂಡ ರಾಂಗ್ ಆಗುತ್ತೆ. ಸೊ ಗ್ರಹಗಳ ಗಾತ್ರವನ್ನು ಅಳೆಯುವ ಮಾಪನ ಯಾವುದಿಲ್ಲ. ಸೊ ಹಂಗಾಗಿ ಆಪ್ಷನ್ ಸಿ ಏನಾಗುತ್ತೆ ನಮಗೆ ಕರೆಕ್ಟ್. ದ ಡಿಸ್ಟೆನ್ಸ್ ಬಿಟ್ವೀನ್ ದಿ ಅರ್ತ್ ಅಂಡ್ ಸನ್, ಸೂರ್ಯ ಮತ್ತೆ ಭೂಮಿ. ಸೊ ಸೂರ್ಯ ಮತ್ತೆ ಭೂಮಿ ಮಧ್ಯೆ ಏನಾಗುತ್ತೆ ನಮಗೆ ಸುಮಾರು 150 ದಶಲಕ್ಷ ಕಿಲೋಮೀಟರ್ ಅಷ್ಟು ವ್ಯತ್ಯಾಸ ಇದೆ. 150 ಮಿಲಿಯನ್ ಕಿಲೋಮೀಟರ್ಸ್ ಅಷ್ಟು ಡಿಸ್ಟೆನ್ಸ್ ಇದೆ. ಇದು ನಾವೇನಂತ ಕರಿತೀವಿ, ಒಂದು ಆಸ್ಟ್ರೋನಾಮಿಕಲ್ ಯೂನಿಟ್, ಒಂದು ಖಗೋಳಮಾನ ಅಂತ ಕರಿತೀವಿ. ಸೊ ಹಂಗಾಗಿ ಆಪ್ಷನ್ ಸಿ ಇದಕ್ಕೆ ಕರೆಕ್ಟ್ ಆಗಿದೆ. ದ ಡಿಸ್ಟೆನ್ಸ್ ಬಿಟ್ವೀನ್ ದಿ ಅರ್ತ್ ಅಂಡ್ ಸನ್ ಇಸ್ ಕಾಲ್ಡ್ ಆಸ್ ದಿ ಒನ್ ಆಸ್ಟ್ರೋನಾಮಿಕಲ್ ಯೂನಿಟ್. ಕ್ಲಿಯರ್. ನೆಕ್ಸ್ಟ್ ಕ್ವಶನ್ ನಂಬರ್ 47. ಈ ಕೆಳಕಂಡ ಯಾವ ವಾಕ್ಯಗಳು ಸರಿಯಾಗಿವೆ? ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಅಂತ ಕೇಳ್ತಾ ಇರೋದು. ಸೂರ್ಯನ ದೈನಂದಿನ ಚಲನೆಗಿಂತ ವಾರ್ಷಿಕ ಚಲನೆ ಅವಧಿ ಹೆಚ್ಚಿದೆ. ನೆಕ್ಸ್ಟ್, ಸೂರ್ಯನ ಬೆಳಕು ಭೂಮಿಯನ್ನು ತಲುಪಲು ಸುಮಾರು 8.3 ನಿಮಿಷವನ್ನು ತೆಗೆದುಕೊಳ್ಳುತ್ತದೆ. ಸೂರ್ಯ ಒಂದು ಅತಿ ದೊಡ್ಡ ಪ್ರಮಾಣದ ನಕ್ಷತ್ರ. ಸೊ ಇಲ್ಲಿ ಆಪ್ಷನ್ ನೋಡೋದಾದ್ರೆ ಫಸ್ಟ್ ಸ್ಟೇಟ್ಮೆಂಟ್ ಏನ್ ಹೇಳ್ತಿದ್ರೆ, ಸೂರ್ಯನ ದೈನಂದಿನ ಚಲನೆಗಿಂತ ವಾರ್ಷಿಕ ಚಲನೆ ಅವಧಿ ಹೆಚ್ಚಿದೆ. ಸೊ ಇದು ಕರೆಕ್ಟ್ ಆಗಿದೆ. ಯಾಕಂದ್ರೆ ಸೂರ್ಯನ ದೈನಂದಿನ ಚಲನೆ ಅವಧಿ ಒಂದು ರೊಟೇಷನ್ ಆಗೋದಕ್ಕೆ ಏನಾಗುತ್ತೆ, ಜಸ್ಟ್ ಬರೀ ಇದು 27 ಅರ್ತ್ ಡೇಸ್. ಭೂಮಿಗೆ 24 ಗಂಟೆಲಿ ಒಂದು ರೌಂಡ್ ತಿರುಗುತ್ತಲ್ಲ, ಆ ತರ ಸೂರ್ಯ ತನ್ನ ಸುತ್ತಾಕೋದಕ್ಕೆ 27 ದಿವಸ ತಗೊಳುತ್ತೆ. ಆದ್ರೆ ವಾರ್ಷಿಕ ಚಲನೆ ಅಂತ ಬಂದಾಗ ಏನಾಗುತ್ತೆ, ಅದು ಇಡೀ ಮಿಲ್ಕಿ ವೇ ಗ್ಯಾಲಕ್ಸಿ ಸುತ್ತ ಹೋಗಿ ಬರೋದಕ್ಕೆ ಏನಾಗುತ್ತೆ 250 ದಶಲಕ್ಷ ವರ್ಷಗಳನ್ನ ತಗೋತಾರೆ, 250 ಮಿಲಿಯನ್ ಇಯರ್ಸ್. ಸೊ ಹಂಗಾಗಿ 27 ದಿನಕ್ಕಿಂತ 250 ದಶಲಕ್ಷ ವರ್ಷಗಳೇನಾಗುತ್ತೆ ತುಂಬಾ ದೊಡ್ಡ ಅವಧಿ. ಆಮೇಲೆ ಸೂರ್ಯನ ಬೆಳಕೇನಾಗುತ್ತೆ ಭೂಮಿಯನ್ನು ತಲುಪೋದಕ್ಕೆ 8.3 ನಿಮಿಷ ತಗೊಳುತ್ತೆ. ಇದು ಕೂಡ ಸರಿಯಾಗಿದೆ. ಆದ್ರೆ ಸೂರ್ಯ ಒಂದು ಅತಿ ದೊಡ್ಡ ಪ್ರಮಾಣದ ನಕ್ಷತ್ರ ಅಂತ ಹೇಳ್ತೀವಿ, ಇದು ರಾಂಗ್. ಯಾಕಂದ್ರೆ ವಿವೈ, ಕೇನಿಸ್ ಮೇಜರ್, ಯುವೈ ಸ್ಕೂಟಿ ಅಂತ ನಕ್ಷತ್ರಗಳು ಹೋಲಿಸ್ಕೊಂಡ್ರೆ ಸೊ ಅವೆಲ್ಲ ಏನಾಗುತ್ತೆ ತುಂಬಾ ದೊಡ್ಡ ನಕ್ಷತ್ರಗಳು. ಅದ್ರ ಮುಂದೆ ಏನಾಗುತ್ತೆ ನಮ್ಮ ಸೂರ್ಯ ನಕ್ಷತ್ರ ಕೇವಲ ಒಂದು ಸಣ್ಣ ಬಿಂದುವಿನಂತೆ ಕಾಣಿಸ್ಕೊಳ್ಳುತ್ತೆ. ಸೊ ಹಂಗಾಗಿ ಆಪ್ಷನ್ ಥರ್ಡ್ ಒನ್ ರಾಂಗ್ ಇದೆ. ಸೊ ಇನ್ ಬಿಟ್ರೆ ಕರೆಕ್ಟ್ ಆಗಿರೋದು ಬಿ 1 ಮತ್ತು 2 ಮಾತ್ರ. ದ ಸನ್ ರೆವಲ್ಯೂಷನ್ ಸ್ಪೀಡ್ ಇಸ್ ಮೋರ್ ದೆನ್ ದಿ ರೊಟೇಷನ್. ಸೊ ಕರೆಕ್ಟ್ ಆಗಿದೆ. ಸನ್ಲೈಟ್ ವಿಲ್ ಟೇಕ್ ಎಕ್ಸಾಕ್ಟ್ಲಿ 8.3 minutes to reach the earth. Next, the sun is a very massive star. No, it is a very minor star. So ಹಂಗಾಗಿ ಆಪ್ಷನ್ ಬಿ ಓನ್ಲಿ 1 and 2 ಆರ್ ಕರೆಕ್ಟ್. ಸೊ ಇಲ್ಲಿ ನೋಡಲ್ವಿ, ಹೌದಾ? ಸೊ ಸೂರ್ಯ ಏನಾಗುತ್ತೆ ನೋಡೋದಕ್ಕೆ ದೊಡ್ಡ ಗಾತ್ರದಲ್ಲಿ ಇದ್ರೂ ಕೂಡ ಏನಾಗುತ್ತೆ, ಇಟ್ ಇಸ್ ವೆರಿ ಎ ಮೈನರ್ ಸ್ಟಾರ್ ಆರ್ ವಿ ಕ್ಯಾನ್ ಸೇ ಇಟ್ ಇಸ್ ಎ ಆವರೇಜ್ ಸ್ಟಾರ್, ಒಂದು ಸಣ್ಣ ಪ್ರಮಾಣದ ನಕ್ಷತ್ರ ಅಂತ ಹೇಳ್ಬೋದು. ಸೊ ಭೂಮಿ ಮತ್ತೆ ಸೂರ್ಯನ ಮಧ್ಯೆ ನಮಗೆ 150
ಮಿಲಿಯನ್ ಕಿಲೋಮೀಟರ್ಸ್ ಅಂತರ ಇರೋದ್ರಿಂದ ಏನಾಗುತ್ತೆ, ಸೊ ಇದು ನಮಗೆ ಸುಮಾರು 8.3 ನಿಮಿಷ ಸಮಯವನ್ನು ತಗೊಳ್ಳುತ್ತೆ. ಓಕೆ, ಸೊ ಹಂಗಾಗಿ ಸರಿಯಾಗಿದೆ. ನೆಕ್ಸ್ಟ್ ಕ್ವಶನ್ 48. ಚಂದ್ರಶೇಖರ್ ಮಿತಿ ಯಾವುದಕ್ಕೆ ಸಂಬಂಧಿಸಿದೆ? ಸೊ ವಾಟ್ ಈಸ್ ದ ಚಂದ್ರಶೇಖರ್ ಲಿಮಿಟ್ ರಿಲೇಟೆಡ್ ಟು? ಆಪ್ಷನ್ ಏನು ಹೇಳುತ್ತೆ, ಒಂದು ಆಕಾಶಕಾಯವನ್ನು ಗ್ರಹವೆಂದು ಕರೆಯಲು ಇರಬೇಕಾದ ಕನಿಷ್ಠ ಗಾತ್ರ. ಆಪ್ಷನ್ ಬಿ, ಸೂರ್ಯನ ಬೆಳಕು ಮತ್ತು ಗುರುತ್ವಾಕರ್ಷಣ ಶಕ್ತಿ ವ್ಯಾಪಿಸುವ ಮಿತಿ. ಒಂದು ನಕ್ಷತ್ರ ಕಪ್ಪು ರಂಧ್ರವಾಗಲು ಇರಬೇಕಾದ ಕನಿಷ್ಠ ಗಾತ್ರ. ಒಂದು ವಸ್ತು ಭೂಮಿಯ ಗುರುತ್ವಾಕರ್ಷಣ ಶಕ್ತಿಯಿಂದ ತಪ್ಪಿಸಿಕೊಂಡು ಹೋಗಲು ಇರಬೇಕಾದ ಕನಿಷ್ಠ ವೇಗ. The minimum size that a celestial body must have to be called a planet. Next, the limit for the sunlight and its gravitational influence in the solar system. The minimum size that a star must possess to turn into a black hole. The minimum speed at which an object must travel to escape from the Earth's gravitational pull. So, ಇವಾಗ ಚಂದ್ರಶೇಖರ್ ಲಿಮಿಟ್ ಅಂತ ನೋಡೋದಾದ್ರೆ ಇವರು, ಸೊ ಎಸ್ ಚಂದ್ರಶೇಖರ್, ಸೊ ಇವರನ್ನ ಸುಬ್ರಹ್ಮಣ್ಯಂ ಚಂದ್ರಶೇಖರ್ ಅಂತ ಕೂಡ ಕರೀತಾರೆ. ಸೊ ಈಸ್ ದ ಪರ್ಸನ್ ಹೂ ಡಿಸ್ಕವರ್ಡ್ ದಿ ಬ್ಲ್ಯಾಕ್ ಹೋಲ್. ಸೊ ಬ್ಲ್ಯಾಕ್ ಹೋಲ್ ಅಂತ ಏನ್ ಮಾತಾಡ್ತೀವಲ್ಲ, ಕಪ್ಪು ರಂಧ್ರಗಳು. ಓಕೆ, ಸೊ ಏನಿದು ಕಪ್ಪು ರಂಧ್ರ ಅನ್ನೋದು ನಮಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಯಾಕಂದ್ರೆ ಪ್ರೀವಿಯಸ್ ಕ್ವಶನ್ಸ್ ಅಲ್ಲಿ ಡಿಸ್ಕಷನ್ ಮಾಡಿದೀವಿ. ಒಂದು ನಕ್ಷತ್ರ ಏನಾಗುತ್ತೆ, ಕೊನೆ ಹಂತಕ್ಕೆ ಬಂದಾಗ ಅದು ನಮ್ಮ ಸೂರ್ಯನಿಗಿಂತ 1.4 ಪಟ್ಟು ದೊಡ್ಡದಾಗಿದ್ದಾಗ ಏನಾಗುತ್ತೆ, ಇದು ಮಿನಿಮಮ್ ಲಿಮಿಟ್. ಇದಕ್ಕಿಂತ ದೊಡ್ಡದಾಗಿದ್ರೆ ಏನಾಗುತ್ತೆ, ಸೊ ಅದು ನಮಗೆ ಕಪ್ಪು ರಂಧ್ರವಾಗಿ ಬದಲಾಗಬಹುದು ಅಥವಾ ನ್ಯೂಟ್ರಾನ್ ನಕ್ಷತ್ರವಾಗಿ ಕೂಡ ಬದಲಾಗಬಹುದು. ನ್ಯೂಟ್ರಾನ್ ನಕ್ಷತ್ರ ಅಥವಾ ನ್ಯೂಟ್ರಾನ್ ಸ್ಟಾರ್ ಅಂತ ಕರಿತೀವಿ. ಸೊ ಈ ತರ ಒಂದು ನಕ್ಷತ್ರ ಕಪ್ಪು ರಂಧ್ರವಾಗಿ ಬದಲಾಗಬೇಕು ಅಂದ್ರೆ ಅದು ನಮ್ಮ ಸೂರ್ಯನಿಗಿಂತ 1.4 ಪಟ್ಟು ದೊಡ್ಡದಾಗಿರಬೇಕು. ಆವಾಗ ಏನಾಗುತ್ತೆ, ಅದು ಕಪ್ಪು ರಂಧ್ರವಾಗಿ ಬದಲಾಗುತ್ತೆ ಅಂತ ಹೇಳಿಕೊಟ್ಟಿದ್ದು ಸೊ ಇವರು. ಸೊ ಹಂಗಾಗಿ ಚಂದ್ರಶೇಖರ್ ಲಿಮಿಟ್ ಇಸ್ ರಿಲೇಟೆಡ್ ಟು the minimum size that a star must possess to turn into a black hole. ಸೊ ಆಪ್ಷನ್ ಸಿ ಇದಕ್ಕೆ ಸರಿಯಾಗಿದೆ. ಒಂದು ನಕ್ಷತ್ರ ಕಪ್ಪು ರಂಧ್ರವಾಗಲು ಇರಬೇಕಾದ ಕನಿಷ್ಠ ಗಾತ್ರ. ಸೊ ಆಪ್ಷನ್ ಸಿ. ಸೊ ಇವರು ಚಂದ್ರಶೇಖರ್, ಎಸ್ ಚಂದ್ರಶೇಖರ್. ಸೊ ಇವರಿಗೆ ಈ ವಿಚಾರಕ್ಕೆ ಏನಾಗುತ್ತೆ, ಸುಮಾರು 1982 ಏನಾಗುತ್ತೆ ಇದಕ್ಕೆ ನೋಬೆಲ್ ಪ್ರೈಸ್ ಕೂಡ ಬರುತ್ತೆ. ಸೊ ನೋಬೆಲ್ ಪ್ರೈಸ್ ಕೂಡ ಇದೆ. ಆಮೇಲೆ ಇವರು ಸರ್ ಸಿ ವಿ ರಾಮನ್ ಇವರ ನೆಫ್ಯೂ, ಅಣ್ಣನ ಮಗ ಅಥವಾ ಸಂಬಂಧಿಕ ಅಂತ ಕೂಡ ಹೇಳ್ಬೋದು. ಇದು ಗೊತ್ತಿಲ್ಲ. ಸೊ ಮುಂದಿನ ಪ್ರಶ್ನೆ, ಧ್ರುವ ಶೋಭೆಗಳಿಗೆ ಸಂಬಂಧಿಸಿದಂತೆ ಕೆಳಕಂಡ ವಾಕ್ಯಗಳನ್ನು ಗಮನಿಸಿ. ಕನ್ಸಿಡರ್ ದ ಫಾಲೋಯಿಂಗ್ ಸೆಂಟೆನ್ಸಸ್ ರಿಲೇಟಿಂಗ್ ಟು ಅರೋರಾಸ್. ಸೊ ಯಾವ ವಾಕ್ಯಗಳು ತಪ್ಪಾಗಿವೆ ಅಂತ ಕೇಳ್ತಿರೋದು, ಇನ್ಕರೆಕ್ಟ್ ಸ್ಟೇಟ್ಮೆಂಟ್. ಸೊ ಗೊತ್ತಿರಬೇಕು. ಇವುಗಳನ್ನು ಭೂಮಿ ಸೇರಿದಂತೆ ಎಲ್ಲ ಆಂತರಿಕ ಗ್ರಹಗಳ ಮೇಲೂ ಕಾಣಬಹುದು. ನೆಕ್ಸ್ಟ್, ಭೂಮಿ ಅಯಸ್ಕಾಂತೀಯ ವಲಯ ಮತ್ತು ಸೂರ್ಯನ ಸೌರ ಮರುತುಗಳ ಸಮ್ಮಿಲನದಿಂದ ಇವು ಉಂಟಾಗುತ್ತವೆ. ಇವುಗಳನ್ನು ಇಡೀ ಭೂಮಿಯ ತುಂಬ ಕೆಲವು ವಿಶೇಷ ದಿನಗಳಲ್ಲಿ ಟೆಲಿಸ್ಕೋಪ್ ಮೂಲಕ ನೋಡಬಹುದು. ನೆಕ್ಸ್ಟ್, ಉತ್ತರ ಧ್ರುವದಲ್ಲಿ ಇವನ್ನು ಅರೋರಾ ಆಸ್ಟ್ರೇಲಿಸ್ ಮತ್ತು ದಕ್ಷಿಣ ಧ್ರುವದಲ್ಲಿ ಅರೋರಾ ಬೋರಿಯಲಿಸ್ ಎನ್ನುವರು. ಸೊ ಎಕ್ಸ್ಪ್ಲನೇಷನ್ ನೋಡೋದಾದ್ರೆ, ಸೊ ಬೇಸಿಕಲಿ ಗೊತ್ತಿರುತ್ತೆ. ಸೊ ಧ್ರುವ ಶೋಭೆಗಳು ಈ ತರ ಭೂಮಿಯ ಮೇಲ್ಗಡೆ ಧ್ರುವ ಪ್ರದೇಶಗಳಲ್ಲಿ ಕಾಣಿಸ್ಕೊಳ್ಳುತ್ತೆ. ಅದಕ್ಕೆ ಇವನ್ನ ಧ್ರುವ ಶೋಭೆಗಳು ಅಥವಾ ಅರೋರಾಸ್ ಅಂತ ಕರಿತೀವಿ. ಸೊ ಏನಾಗುತ್ತೆ, ಸೂರ್ಯನಿಂದ ಬರ್ತಕ್ಕಂಥ ಸೌರ ಮಾರುತಗಳು, ಸೋಲಾರ್ ವಿಂಡ್ಸ್ ಇರ್ಬೋದು, ಜೊತೆಗೆ ಅರ್ತ್ಗೆ ಇರ್ತಕ್ಕಂಥ ಮ್ಯಾಗ್ನೆಟಿಕ್ ಫೀಲ್ಡ್, ಸೊ ಭೂಮಿಗೆ ಇರ್ತಕ್ಕಂಥ ಅಯಸ್ಕಾಂತೀಯ ವಲಯ. ಯಾಕಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಏನಾಗುತ್ತೆ, ನಮಗೆ ಪೋಲ್ಸ್ ಅಲ್ಲಿ ಜಾಸ್ತಿ ಇರುತ್ತೆ. ಸೊ ಹಿಂಗಾಗಿ ಈ ಸೌರ ಮಾರುತಗಳು ಮತ್ತೆ ಈ ಭೂಮಿಯ ಅಯಸ್ಕಾಂತೀಯ ವಲಯ ಇವೆರಡು ಏನಾಗುತ್ತೆ, ಒಂದಕ್ಕೊಂದು ಸೇರೋದ್ರಿಂದ ನಮಗೆ ಈ ಧ್ರುವ ಶೋಭೆಗಳು ಕಾಣಿಸ್ಕೊಳ್ಳುತ್ತೆ. ಇವು ಭೂಮಿ ಮೇಲ್ಗಡೆ ಅಯೋನೋಸ್ಫಿಯರ್, ಅಯೋನು ಮಂಡಲದಲ್ಲಿ ಕಾಣಿಸ್ಕೊಳ್ಳುತ್ತೆ, ಸುಮಾರು 120 ಕಿಲೋಮೀಟರ್ ಎತ್ತರದಲ್ಲಿ. ಈ 120 ಕಿಲೋಮೀಟರ್ ಎತ್ತರದಲ್ಲಿ ಏನಾಗುತ್ತೆ, ನಮಗೆ ಅತಿ ಕಡಿಮೆ ಡೆನ್ಸಿಟಿ ಇರ್ತಕ್ಕಂಥ ಹೈಡ್ರೋಜನ್, ಹೀಲಿಯಂ ಇರ್ಬೋದು, ಹೈಯೆಸ್ಟ್ ಕಾನ್ಸಂಟ್ರೇಷನ್ ಇರ್ತಕ್ಕಂಥ ನೈಟ್ರೋಜನ್ ಮತ್ತು ಆಕ್ಸಿಜನ್, ಇಷ್ಟು ಅನಿಲಗಳು ಕಾಣಿಸ್ಕೊಳ್ಳುತ್ತೆ. ಈ ಅನಿಲಗಳು ಏನಾಗುತ್ತೆ, ಹೈಯೆಸ್ಟ್ ಟೆಂಪರೇಚರ್ ಇಂದ ಅಯಾನ್ಸ್ ಆಗಿ ಬದಲಾಗ್ತವೆ. ಸೊ ಹಂಗಾಗಿ ಈ ಧ್ರುವ ಶೋಭೆಗಳು ಏನಾಗುತ್ತೆ, ನಮಗೆ ಈ ತರ ಯೆಲ್ಲೋಯಿಶ್ ಗ್ರೀನಿಶ್ ಆಗಿ ಹಳದಿ ಮಿಶ್ರಿತ ಹಸಿರು ಬಣ್ಣದಲ್ಲಿ ಕಾಣಿಸ್ಕೊಳ್ಳುತ್ತೆ. ಸೊ ಇವನ್ನ ನಾವು ಧ್ರುವ ಶೋಭೆಗಳಂತ ಕರಿತೀವಿ. ಉತ್ತರ ಧ್ರುವ ಬಂದಾಗ ಇವನ್ನ ಅರೋರಾ ಬೋರಿಯಾಲಿಸ್ ಅಂತ ಕರಿತೀವಿ. ಅತಿ ದಕ್ಷಿಣ ಧ್ರುವ ಬಂದಾಗ ಆಸ್ಟ್ರೇಲಿಯಾಗೆ ಹತ್ತಿರದಲ್ಲಿ ಇರೋದ್ರಿಂದ ಏನಾಗುತ್ತೆ, ಇವನ್ನ ಅರೋರಾ ಆಸ್ಟ್ರೇಲಿಸ್ ಅಂತ ಕೂಡ ಕರಿತೀವಿ. ಇವು ಏನಾಗುತ್ತೆ, ಬರೀ ಧ್ರುವ ಪ್ರದೇಶಗಳಲ್ಲಿ ಮಾತ್ರ ಕಾಣಿಸ್ಕೊಳ್ಳುತ್ತೆ. ಆಮೇಲೆ ಬರಿಗಣ್ಣಲ್ಲಿ ನೇರವಾಗಿ ನೋಡಿದ್ರು ಕೂಡ ಏನಾಗುತ್ತೆ, ಇವು ಕಾಣಿಸ್ಕೊಳ್ಳುತ್ತೆ. ಇವು ನೋಡೋದಕ್ಕೆ ಯಾವುದೇ ಸ್ಪೆಷಲ್ ಟೆಲಿಸ್ಕೋಪ್ ಏನು ಬಳಸ್ಕೋಬೇಕಾಗಿಲ್ಲ. ಸೊ ಇದು ಗೊತ್ತಿರಬೇಕಾದಂತ ಇನ್ಫಾರ್ಮೇಶನ್. ಇವಾಗ ಇಲ್ಲಿ ನೋಡೋದಾದ್ರೆ, ಇವುಗಳನ್ನು ಭೂಮಿ ಸೇರಿದಂತೆ ಎಲ್ಲ ಆಂತರಿಕ ಗ್ರಹಗಳ ಮೇಲೂ ಕಾಣಕ್ಕಾಗೋದಿಲ್ಲ. ಸೊ ಯಾಕಂದ್ರೆ ಭೂಮಿಗೆ ಮಾತ್ರ ಏನಾಗುತ್ತೆ, ನಮಗೆ ಈ ತರ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ. ಆದ್ರೆ ಮುಂದ್ಗಡೆ ಇರ್ತಕ್ಕಂಥ ಮರ್ಕ್ಯೂರಿ ಇರ್ಬೋದು, ವೀನಸ್ ಇರ್ಬೋದು,
ಇದನ್ನ ಬಿಟ್ರೆ ನೆಕ್ಸ್ಟ್ ಮಾರ್ಸ್ ಮಂಗಳ ಗ್ರಹ, ಇವು ಮೂರರ ಮೇಲೂ ಏನಾಗುತ್ತೆ ನಮಗೆ ಧ್ರುವ ಶೋಭೆಗಳು ಕಾಣಿಸ್ಕೊಳ್ಳಲ್ಲ, ಬರೀ ಭೂಮಿ ಮೇಲೆ ಮಾತ್ರ ಇವು ಕಾಣಿಸ್ಕೊಳ್ಳೋದು. ಸೊ ಹಂಗಾಗಿ ಫಸ್ಟ್ ಸ್ಟೇಟ್ಮೆಂಟ್ ಏನಾಗುತ್ತೆ ರಾಂಗ್. ನೆಕ್ಸ್ಟ್ ಭೂಮಿಯ ಅಯಸ್ಕಾಂತೀಯ ವಲಯ ಮತ್ತೆ ಸೂರ್ಯನ ಸೌರ ಮಾರುತಗಳ ಸಮ್ಮಿಲನದಿಂದ ಇವು ಉಂಟಾಗುತ್ತೆ. ಸೊ ಇದು ಕರೆಕ್ಟ್ ಸ್ಟೇಟ್ಮೆಂಟ್ ಆಗಿದೆ. ಸೆಕೆಂಡ್ ಒನ್ ಕರೆಕ್ಟ್ ಆಗಿದೆ. ದೇ ಆರ್ ಫಾರ್ಮ್ಡ್ ಬೈ ದಿ ಫ್ಯೂಷನ್ ಆಫ್ ದಿ ಅರ್ತ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂಡ್ ದಿ ಸನ್ ಸೋಲಾರ್ ವಿಂಡ್ಸ್. They can be found on all inner planets just as Earth. No, so ಇದು wrong statement because only the Earth has the magnetic field except no other planets in the inner planets ಅಂತ ಹೇಳ್ಬೋದು. ಆದ್ರೆ ಜುಪಿಟರ್ ಮತ್ತೆ ಸ್ಯಾಟರ್ನ್ ಈ ಪ್ಲಾನೆಟ್ಸ್ ಮೇಲೆ ಕೂಡ ಏನಾಗುತ್ತೆ ನಮಗೆ ಅರೋರಾಸು ಕಾಣಿಸ್ಕೊಳ್ಳುತ್ತೆ, ಗೊತ್ತಿರಬೇಕು. ಆದ್ರೆ ಇನ್ನರ್ ಪ್ಲಾನೆಟ್ಸ್ ಆಂತರಿಕ ಗ್ರಹಗಳಂತ ಬಂದಾಗ ಅರ್ತ್ ಮೇಲೆ ಮಾತ್ರ ಕಾಣಿಸ್ಕೊಳ್ಳುತ್ತೆ, ಬೇರೆ ಯಾವ ಗ್ರಹಗಳ ಮೇಲೂ ಕಾಣಿಸ್ಕೊಳ್ಳಲ್ಲ. ನೆಕ್ಸ್ಟ್ ಇವುಗಳನ್ನು ಇಡೀ ಭೂಮಿಯ ತುಂಬ ಕೆಲವು ವಿಶೇಷ ದಿನಗಳಲ್ಲಿ ಟೆಲಿಸ್ಕೋಪ್ ಮೂಲಕ ಇಲ್ಲ, ಇಡೀ ಭೂಮಿಯ ತುಂಬ ಕೂಡ ನೋಡಕ್ ಸಾಧ್ಯ ಇಲ್ಲ, ಕೇವಲ ಧ್ರುವ ಪ್ರದೇಶಗಳಲ್ಲಿ ಮಾತ್ರ ನೋಡ್ಬೋದು. ಹಾಗಾಗಿ ಥರ್ಡ್ ಸ್ಟೇಟ್ಮೆಂಟ್, ದಿಸ್ ಕ್ಯಾನ್ ಬಿ ಸೀನ್ ಥ್ರೂ ಎ ಟೆಲಿಸ್ಕೋಪ್ ಆನ್ ಸರ್ಟನ್ ಸ್ಪೆಷಲ್ ಡೇಸ್ ಆಲ್ ಓವರ್ ದಿ ಅರ್ತ್. ನೋ, ಓನ್ಲಿ ಇನ್ ದ ಪೋಲಾರ್ ಏರಿಯಾಸ್. ದಟ್ ಇನ್ ದ ಫ್ರಮ್ ದ ನೇಕೆಡ್ ಐ ಆಲ್ಸೋ ವಿ ಕ್ಯಾನ್ ಸಿ, ನಾಟ್ ವಿತ್ ಎನಿ ಯೂಸ್ ಆಫ್ ಎನಿ ಟೆಲಿಸ್ಕೋಪ್. ಸೊ ದಟ್ಸ್ ಮೀನ್ ಥರ್ಡ್ ಸ್ಟೇಟ್ಮೆಂಟ್ ಇಸ್ ಆಲ್ಸೋ ರಾಂಗ್. ಉತ್ತರ ಧ್ರುವಗಳಲ್ಲಿ ಇವನ್ನ ಅರೋರಾ ಬೋರಿಯಲಿಸ್ ಅಂತ ಕರಿತೀವಿ, ಅದೇ ದಕ್ಷಿಣ ಧ್ರುವ ಬಂದಾಗ ಅರೋರಾ ಆಸ್ಟ್ರೇಲಿಸ್ ಅಂತ ಕರಿತೀವಿ. ಸೊ ಹಂಗಾಗಿ ಇಂಟರ್ಚೇಂಜ್ ಆಗಿರೋದ್ರಿಂದ ಫೋರ್ತ್ ಸ್ಟೇಟ್ಮೆಂಟ್ ಕೂಡ ರಾಂಗ್. ಸೊ ಇಲ್ಲಿ ಕೇಳ್ತಿರೋದು ಯಾವುದು ವಾಕ್ಯ ತಪ್ಪಾಗಿವೆ. ಸೊ ಯಾವ್ದು ತಪ್ಪಾಗಿದೆ ಇಲ್ಲಿ? ಫಸ್ಟ್ ಸ್ಟೇಟ್ಮೆಂಟ್ ರಾಂಗ್ ಆಗಿದೆ, ಸೆಕೆಂಡ್ ಒನ್ ಕರೆಕ್ಟ್ ಆಗಿದೆ, ಥರ್ಡ್ ಒನ್ ರಾಂಗ್, ಫೋರ್ತ್ ಒನ್ ರಾಂಗ್. ಸೊ ಓನ್ಲಿ ಸೆಕೆಂಡ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್. ಸೊ ಕೇಳ್ತಿರೋದು ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಆಗಿರೋದ್ರಿಂದ 1, 3 and 4. So 1, 3 and 4. 1, 3 and 4 are incorrect. Only second statement is correct. So ಹಂಗಾಗಿ ಆಪ್ಷನ್ ಎ 1, 3 ಮತ್ತು 4 ವಾಕ್ಯಗಳು ತಪ್ಪಾಗಿವೆ. ಓನ್ಲಿ ಸೆಕೆಂಡ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್. ಕ್ಲಿಯರ್? ಕ್ವಶನ್ ನಂಬರ್ 50. ಈ ಕೆಳಕಂಡ ಆಕಾಶಕಾಯಿಗಳನ್ನು ಅವುಗಳ ರಚನೆಯ ಸಮಯದ ಆಧಾರದ ಮೇಲೆ ಕ್ರಮವಾಗಿ ಜೋಡಿಸಿ. Arrange the following celestial bodies in order based on the time of their formation. ಸೊ ಫಸ್ಟ್ ಆಪ್ಷನ್ ನೋಡೋದಾದ್ರೆ ನಕ್ಷತ್ರ, ನಿಹಾರಿಕೆ, ಗ್ರಹಗಳು ಮತ್ತು ಉಪಗ್ರಹಗಳು, ಸ್ಟಾರ್, ನೆಬುಲಾ, ಪ್ಲಾನೆಟ್ಸ್ ಅಂಡ್ ಸ್ಯಾಟಲೈಟ್ಸ್. ಸೊ ಇಲ್ಲಿ ನೋಡೋದಾದ್ರೆ ಸೊ ನೆಬುಲಾ ಹೈಪೋಥೆಸಿಸ್, ನಿಹಾರಿಕೆ ಸಿದ್ಧಾಂತದ ಪ್ರಕಾರ ಏನಾಗುತ್ತೆ, ವಿಶ್ವದಲ್ಲಿ ಮೊದಲು ನಮಗೆ ಅನೇಕ ನಿಹಾರಿಕೆಗಳು ಕಾಣಿಸ್ಕೊಳ್ಳುತ್ತೆ. ಈ ನಿಹಾರಿಕೆಯಿಂದ ಏನಾಗುತ್ತೆ, ನಮಗೆ ಅತಿ ಹೆಚ್ಚು ಹೈಡ್ರೋಜನ್, ಹೀಲಿಯಂ ಇರ್ತಕ್ಕಂಥದ್ದೆಲ್ಲ ಏನಾಗುತ್ತೆ ಕೇಂದ್ರ ಭಾಗದಲ್ಲಿ ಸೇರ್ಕೊಂಡು ನಮಗೆ ನಕ್ಷತ್ರಗಳು ರಚನೆ ಆಗುತ್ತೆ. ಸೊ ಹಂಗಾಗಿ ನಮಗೆ ಫಸ್ಟ್ ಸ್ಟಾರ್ಸ್ ಫಾರ್ಮೇಶನ್ ಆಗುತ್ತೆ. ಅದಕ್ಕಿಂತ ಮುಂಚೆ ಫಸ್ಟ್ ನೆಬುಲಾ ಅಂತ ಹೇಳ್ಬೋದು, ಎರಡನೇದು ಸ್ಟಾರ್ಸ್. ಸೊ ಮೂರನೇ ಹಂತಕ್ಕೆ ಬಂದಾಗ ನಮಗೆ ಗ್ರಹಗಳು ಕಾಣಿಸ್ಕೊಳ್ಳುತ್ತೆ. ಆಮೇಲೆ ಅದಕ್ಕೆ ಏನಾಗುತ್ತೆ ನಮಗೆ ಕೆಲವೊಂದಿಷ್ಟು ಸ್ಯಾಟಲೈಟ್ಸ್, ಉಪಗ್ರಹಗಳು ಕೂಡ ಕಾಣಿಸ್ಕೊಳ್ಳುತ್ತೆ. ಸೊ ಹಂಗಾಗಿ ಸ್ಯಾಟಲೈಟ್ಸ್ ಅಂತ ಬಂದಾಗ ಅದು ಫೋರ್ತ್ ಪ್ಲೇಸ್ ಅಲ್ಲಿ ಕಾಣಿಸ್ಕೊಳ್ತವೆ. ಸೊ ಇಲ್ಲಿ ಎಕ್ಸ್ಪ್ಲನೇಷನ್ ನೋಡೋದಾದ್ರೆ ಸೊ ಫಸ್ಟ್ ಒನ್ ಗೊತ್ತಾಯ್ತು, ನಿಹಾರಿಕೆ. ಸೊ ನಿಹಾರಿಕೆ ಮೊದಲನೇದಾಗಿ ಎಲ್ಲಿದೆ? ಸೊ ಇದು ಒಂದೇ. ಸೊ ಆಪ್ಷನ್ 2 ನೋಡಿ, ನಮಗೆ ಬೇರೆ ಏನು ಬೇಸಿಕ್ಸ್ ಗೊತ್ತಿಲ್ಲ ಅಂದ್ರೂ ಕೂಡ, ಗ್ರಹಗಳು, ಉಪಗ್ರಹಗಳು, ನಕ್ಷತ್ರ ಅಂತ ಗೊತ್ತಿಲ್ಲದ್ರು ಕೂಡ ನಿಹಾರಿಕೆ ಮೊದಲನೇ ಪ್ಲೇಸ್ ಅಂತ ಇರೋದ್ರಿಂದ 2 ಒಂದಿರಲ್ಲೇ ಕಾಣಿಸ್ಕೊಳುತ್ತೆ. ಸೊ ಹಂಗಾಗಿ ನಾವು ಆಪ್ಷನ್ ಎ, ಬಿ, ಸಿ ಮೂರನ್ನ ಸ್ಕಿಪ್ ಮಾಡಿಬಿಟ್ಟು ಆಪ್ಷನ್ ಡಿ 1ಕ್ಕೆ ಆನ್ಸರ್ ಮಾಡ್ಬೋದು. ಸೊ 2 ಬಂದಾಗ ನಿಹಾರಿಕೆ, ಸೊ 1 ಬಂದಾಗ ನಕ್ಷತ್ರ, ಸೊ ಮೂರನೇದು ಗ್ರಹಗಳು, ನಾಲ್ಕನೇದಾಗಿ ಉಪಗ್ರಹಗಳು ಕಾಣಿಸ್ಕೊಳ್ಳೋದು. ಸೊ ಹಂಗಾಗಿ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಒನ್. ಸೊ ಈ ಥರ ಎಲಿಮಿನೇಷನ್ ಟೆಕ್ನಿಕ್ಸ್ ಕೂಡ ನೀವು ಯೂಸ್ ಮಾಡೋದನ್ನು ಕಲಿಯಬೇಕು. ಇದು ಯಾವಾಗ ಜಾಸ್ತಿ MCQs ನ ಫಾಲೋ ಮಾಡೋದ್ರಿಂದ ಬರುತ್ತೆ. ಓಕೆ.